ನೋಡಿ, ಈಶ್ವರಪ್ಪನವರು RSS ಬೇಸಿಂದ ಬಂದರು. ಅವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ಎಲ್ಲ ರೀತಿಯ ಅಧಿಕಾರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು, ಮೂರು ಖಾತೆಗಳು ಮಂತ್ರಿಗಳಾಗಿದ್ದರು. ಎಲ್ಲ ರೀತಿಯ ಭಾರತೀಯ ಜನತಾ ಪಕ್ಷದಿಂದ ಎಲ್ಲ ಅಧಿಕಾರ ಕೂಡ ಅವರು ಅನುಭವಿಸಿದ್ದಾರೆ. ಅವ್ರಿಗೆ ಈ ಚುನಾವಣೆಯಲ್ಲಿ ಅವಕಾಶ ತಪ್ಪಿದೆ ಅನ್ನೋ ಒಂದು ಬೇಸರದಿಂದ ಯಾರೂ ತಪ್ಪಿಸಲಿಲ್ಲ. ಅವ್ರಿಗೆ ಯಡಿಯೂರಪ್ಪನವರು ತಪ್ಪಿಸಿಲ್ಲ, ವಿಜೇಂದ್ರನವರು ತಪ್ಪಿಸಲಿಲ್ಲ, ನಾವು ಯಾರೂ ತಪ್ಪಿಸಲಿಲ್ಲ. ಅದು ಹೈಕಮಾಂಡರ್ ವರಿಷ್ಠ ಡಿಸಿಷನ್. ಪಾರ್ಲಿಮೆಂಟರಿ ಬೋರ್ಡು ಸೆಲೆಕ್ಷನ್ ಕಮಿಟಿನಲ್ಲಿ ನರೇಂದ್ರ ಮೋದಿಜಿಯವರು ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟರಿ ಬೋರ್ಡು ಕಮಿಟಿ, ಆ ಕಮಿಟಿನಲ್ಲಿ ಆ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಟಿಕೆಟ್ ಕೊಡಬೇಕು ಅನ್ನೋದು ಅಲ್ಲಿ ತೀರ್ಮಾನ ಆಗಿದೆ. ಇದೇನು ವಿಜೇಂದ್ರ ಯಡಿಯೂರಪ್ಪನ ಹೇಳಿದ್ದಲ್ಲ, ಅಲ್ಲಿ ತೀರ್ಮಾನ ಆಗಿದೆ. ಆ ತೀರ್ಮಾನಬದ್ಧವಾಗಿ ಇವತ್ತು ಟಿಕೆಟ್ ಅವ್ರ ಕೈ ತಪ್ಪಿದೆ. ಆದರೆ ಅವಕಾಶಗಳಿತ್ತು, ಅವರಿಗೆ ಇನ್ನೂ ಮುಂದೆ ಅವಕಾಶಗಳಿತ್ತು. ಆದರೂ ಅವರು ಬೇಸತ್ತು ಮಾಡಿ ನಾನು ಟೆಲಿಫೋನಲ್ಲಿ ಮಾಡಿದೆ, ನೋಡಿ ಸರ್, ಈಗೂ ಯೋಚನೆ ಮಾಡಿ, ಇದೊಂದು ಅವಕಾಶ ನಿಮ್ಗೆ ಅನ್ಯಾಯ ಆಗಿರ್ಬೋದು, ಆಗಿದೆ ಅನ್ನೋ ಮನಸ್ಸಿಗೆ ನಿಮಗಿದೆ, ಇರಲಿ, ಅದು ಮುಂದಿನ ತಿಂಗಳಲ್ಲಿ ಅದನ್ನು ಸರಿಪಡಿಸ್ತಾರೆ, ದಯಮಾಡಿ ನೋಡಿ ಅಂದರೆ, ಇಲ್ಲಪ್ಪ ನಾನು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀನಪ್ಪ, ನೀವು ಸುಮ್ಮನೆ ಇರಪ್ಪ MT ಇದ್ರು. ಆಯಿತು ಸ್ವಾಮಿ, ನಮಸ್ಕಾರ, ಒಳ್ಳೆಯದಾಗಲಿ ಅಂತ ಇನ್ನು ಅರ್ಥನೇ ಹೇಳೋಕ್ಕಾಗ್ತದೆ, ನಾವು ಬೇರೆ ಹೇಳೋಕ್ಕಾಗ್ತದ? ಅವರು ದೊಡ್ಡವರು. ನಾವು ಈಶ್ವರಪ್ಪ ಸಮಕಾಲದ ರಾಜಕಾರಣಿಗಳು, ನಾನು 45 ವರ್ಷ ರಾಜಕಾರಣಿ ಆಯ್ತು ಬಂದ, ನಾನು ಸಮಕಾಲದ ರಾಜಕಾರಣಿ. ಆದರೆ ಅವರು ಬೆಳೆದು ಬಂದರು, ಅಧಿಕಾರನೂ ಸಿಕ್ತು, ಚಲಾವಣೆನೂ ಮಾಡಿದ್ದಾರೆ. ಸ್ವಲ್ಪ ಆತುರವಾಗಿ ಡಿಸಿಷನ್ ತಗೊಂಡಿದ್ದಾರೆ ಅಷ್ಟೇ. ನೋಡಿ, ಇವತ್ತಿನ ಮನಸ್ಥಿತಿನಲ್ಲಿ ಅವರು ಮನಸ್ಸು ನೋವಾಗಿದೆ, ಬೇಸರ ಆಗಿದೆ, ಅದರಿಂದ ಇದೆಲ್ಲ ಹೇಳಿರ್ತಾರೆ, ಮಾತಾಡಿರ್ಬೋದು. ಅದೆಲ್ಲವೂ ಕೂಡ ನಾವ್ಯಾರು ನಿಮ್ಮ ಮುಂದೆ ಹೇಳುವಂಥ ಸಾಮರ್ಥ್ಯ ವ್ಯಕ್ತಿಗಳಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾದರೆ ಈ ದೇಶದಲ್ಲಿ ರಾಜಕೀಯವಾಗಿ, ವ್ಯಾಪಾರಿಕವಾಗಿ, ಹಾಗೆ ಎಲ್ಲ ರೀತಿಯಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತಾಯಿದೆ ದೇಶದಲ್ಲಿ. ಅದು ಆಗಲೇಬೇಕು. ಆಗದೆ ಹೋದರೆ ಭಾಳ ಕಷ್ಟ ಆಗ್ತದೆ. ನಾವು ಹೇಳ್ಬೋದು ಮೀಡಿಯಾಗಳ ಮುಂದೆ ನಾವೆಲ್ಲ ಪ್ರಚಾರಗಳು, ಭಾಷಣಗಳು ಮಾಡ್ತೀವಿ. ಸ್ವಾತಂತ್ರ್ಯ ಬಂದು 67 ವರ್ಷಗಳಾಗಿದೆ, ಭಾಷಣಗಳಲ್ಲಿ ಹೇಳ್ತೀವಿ, ಸರ್ವರಿಗೆ ಸಮಬಾಳು, ಸಮಾನತೆ, ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? 67 ವರ್ಷ ಆಗಿದೆ, ಪ್ರತಿಯೊಬ್ಬರಿಗೂ ಸಮಾನತೆ, ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಎಲ್ಲಿವರೆಗೂ ಭ್ರಷ್ಟಾರಹಿತವಾದ ಆಡಳಿತ ಈ ದೇಶದಲ್ಲಿ ಆಗಲ್ಲ, ಅಲ್ಲಿವರೆಗೂ ಬಡವರೇ, ಮಧ್ಯಮವರ್ಗದವರೇ, ಶ್ರೀಮಂತರಾಗೆ ನಾವು ಉಳಿತೀವಿ. ಆಶ್ವಾಸನೆಗೂ ಗ್ಯಾರಂಟಿಗಳು ತೃಪ್ತಿ ಪಟ್ಕೊಬೇಕಷ್ಟೇ ಜನ. ಅರ್ಥ ಆಯ್ತೇನೋ? ಈ ಭ್ರಷ್ಟ ಅನ್ನತಕ್ಕಂಥ ಇದೆಯಲ್ಲ, ಇದು ಸಾಂಕ್ರಾಮಿಕ ರೋಗ. ಈ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿದಾಗ ಈ ದೇಶ ಉದ್ಧಾರ ಆಗ್ತದೆ, ಅಲ್ಲಿವರೆಗೂ ದೇಶ ಉದ್ಧಾರ ಆಗಲ್ಲ. ಇದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಒಬ್ಬ ರಾಜಕಾರಣಿಯಾಗಿ ಭ್ರಷ್ಟಾಚಾರ ಕಿತ್ತೊಗಿಬೇಕು, ಯಾರೇ ಆಗಲಿ, ರಾಜಕಾರಣದಲ್ಲಿ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ. ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ರಾಜಕೀಯ ಅನ್ನೋದು ಪ್ರಜಾಸೇವೆ. ಈಗ ಒಂದು ನಿಮಿಷ ಹೇಳ್ತೀನಿ ಬ್ರದರ್. ಈಗ ಭ್ರಷ್ಟಾಚಾರ ಇಲಾಖೆಯಲ್ಲಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ತಕ್ಷಣ ಆ ಇಲಾಖೆಯ ಜವಾಬ್ದಾರಿ ವಹಿಸ್ಕೊಂಡಂಥ 2 ಸಚಿವರು ಹೇಳಿದ್ರು, ನಾವು ತನಿಖೆ ಮಾಡ್ತಾ ಇದ್ದೀವಿ, ಕೂಡಲೇ ತನಿಖೆ ಮಾಡಿ ಇದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಇದರಲ್ಲಿ 2,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಪ್ರಸ್ತಾಪ ಮಾಡಿದ್ರು. ನಾನು ಈಚೆ ಬಂದಾಗ ನಿಮ್ಮ ಮೀಡಿಯಾ ಸ್ನೇಹಿತರು ಕೇಳಿದ್ರು, ಸರ್ ನೆನೆ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಹಿಂಗೆ ಹೇಳಿದ್ದಾರೆ, ನಾನು ಇರಲಿಲ್ಲಪ್ಪ, ಹೇಳಿರೋದನ್ನು ಕೇಳಿದ್ದೀನಿ, 2,000 ಕೋಟಿ ಹಗರಣ ಆಗಿದೆ. ಅದರಲ್ಲಿ ನಾನೊಂದು ಮಾತು ಹೇಳ್ತೀನಿ, ಯಾರಾದರೂ ಆ ಹಗರಣದಲ್ಲಿ ಯಾರೇ ಮಂತ್ರಿಗಳಾಗಿರಲಿ, ಯಾರೇ ಆಗಿರಲಿ, 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನೋದಿದ್ದರೆ, 2,000 ಕೋಟಿ ಇದ್ದಿದ್ರೆ ಆಕ್ಸಿಜನ್ ಶಾರ್ಟೇಜ್ ಆಯಿತು, ಆಮೇಲೆ ಆಕ್ಸಿಜನ್ ಶಾರ್ಟೇಜ್ ಆಯಿತು, ವೆಂಟಿಲೇಟರ್ ಶಾರ್ಟೇಜ್ ಆಯಿತು, ಮೆಡಿಸಿನ್ ಶಾರ್ಟೇಜ್ ಆಯಿತು, ಮೆಡಿಕಲ್ ಎಕ್ವಿಪ್ಮೆಂಟ್ ಶಾರ್ಟೇಜ್ ಆಯಿತು. ಇದೆಲ್ಲ ಶಾರ್ಟೇಜ್ ಆಗಿದ್ದಕ್ಕೆ ಎಷ್ಟೋ ಜನ ಸತ್ತಿದ್ದಾರೆ, ಪಾಪ ಸಮರ್ಪಕವಾಗಿ ವಿತರಣೆ ಆಗಿಲ್ಲ, ಟೈಮಿಗೆ ಸತ್ತಿದ್ದಾರೆ. ಆ 2,000 ಕೋಟಿ ಇದ್ದಿದ್ರೆ ಇನ್ನೂ ಸಾವಿರಾರು ಜನ ಪ್ರಾಣ ಉಳಿಸ್ಬೋದಾಗಿತ್ತು. ಏನಾದರೂ
ಸಿದ್ದರಾಮಯ್ಯ ಹೇಳಿರೋ ಸತ್ಯ ಆದರೆ 2,000 ಕೋಟಿ ಹಗರಣ ಯಾರ್ಯಾರು ಆಗಿದೆ ಅವನ ಮನೆಗಳು ಸರ್ವ ನಾಶನ ಆಗೋಗ್ಬಿಡುತ್ತೆ ಹೋಗ್ರಿ ಅಂತ ಹೇಳಿ. ಇವ್ರು ಕೇಳಿ ಯಾರನ್ನ ಇದೇ ನಿಮ್ಮ ಹತ್ರ ನಾನು ಇತ್ತು ಹಾಕಿ ತೋರಿಸ್ತೀನಿ ಬೇಕಾದ್ರೆ ಇದೆಯಾ ಹೇಳಿದಿನ ಇಲ್ಲ. 2,000 ಕೋಟಿ ತಿಂದಿದ್ರೆ ಇಷ್ಟು ಜನನ ಪ್ರಾಣ ಉಳಿಸ್ಬೋದಾಗಿದೆ. 2,000 ಕೋಟಿ ಹಣ ಇದ್ದಿದ್ರೆ ಅವ್ರು ತಿಂದಿದ್ರೆ ಅವ್ರ ಮನೆಗಳು ಸರ್ವ ನಾಶನ ಆಗೋಗ್ಲಿ ಬಿಡ್ರಿ ಅಂತ ಹೇಳಿ ಕೇಳಿ ಇವ್ರು ಬೇಕು. ನಾಯಕರ ನಾವು ಇದ್ದೀವಿ. ನನ್ನ ಮಗನ್ ತರ್ತೀನಿ ರಾಜಕೀಯವಾಗಿ. ಬಸವರಾಜ್ ಇದ್ದಾನೆ. ನಾವಿಷ್ಟೇ ರೀ, ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯುವಂಥ ಆಡಳಿತ ಅಭಿವೃದ್ಧಿ ಮಾಡ್ತಕ್ಕಂಥ ನಾಯಕತ್ವ ಬೇಕು ಮುಂದಿನ ದಿನಗಳಲ್ಲಿ. ಇಲ್ಲದ ಹೋದರೆ ಈ ದೇಶ ಜನರು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಅನ್ಯಾಯ ಆಗ್ತದೆ. ರಾಜಕಾರಣ ಅನ್ನೋದು ಉಳಿದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳವ್ರೆ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಯಾರೇ ಜನಪ್ರತಿನಿಧಿಗಳಾದಂಥವರು ಪ್ರಜಾಸೇವೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರೋರು ಮಾತ್ರ ನೀವು ರಾಜಕಾರಣಕ್ಕೆ ಬನ್ನಿ ಅಂತ. ಇದೆಯಾ ಹಾಗೆ? ಇವತ್ತು ಬರೀ ವ್ಯಾಪಾರೀಕರಣ. ರಾಜಕೀಯ ಅಂದರೆ ವ್ಯಾಪಾರೀಕರಣ. ಪ್ರಜಾಸೇವೆ ಇದೆಯಾ? ಚುನಾವಣೆಗಳು ನಡೆಯುವಾಗ ನಿಮ್ಮ ಸೇವೆ ಮಾಡ್ತೀವಪ್ಪ ಅಂತಾರೆ. ಚುನಾವಣಾ ಗೆದ್ದ ಮೇಲೆ ನಮ್ಮದು ಸೇವೆ ಮಾಡ್ಕೊತೀವಿ, ನಾವು ಮಾಡ್ತಾ ಇದ್ದೀವಿ. ನನ್ನೂ ಸೇರಿಸಿ. ಎಲ್ಲಿವರೆಗೂ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ನಾನು ನರೇಂದ್ರ ಮೋದಿಜಿಯವರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ಈ ಭ್ರಷ್ಟಾಚಾರ ಎಲ್ಲಿವರೆಗೂ ನಿರ್ಮೂಲನೆ ಆಗಲ್ಲ. ಈ ದೇಶ ನಾವು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದೇವೆ. ಈಗ ಇನ್ನು ಮುಂದೆನೂ ನಾವು ಸಾಲದ ಸುಳಿಯಲ್ಲಿ ಸಿಗ್ತೇವೆ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ರೂಪಿಸಬೇಕಾದ್ರೆ ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕು. ಆ ಬದಲಾವಣೆಗಳಾಗದೆ ಹೋದರೆ ಕೆಲವೆಲ್ಲ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಕಾನೂನುಗಳೇ ಇದ್ದಾವೆ. ಅವತ್ತು 35 ಕೋಟಿ ಜನಸಂಖ್ಯೆ, ಇವತ್ತು 140 ಕೋಟಿ ಜನಸಂಖ್ಯೆ. ಕಾನೂನುಗಳು ಹಂಗೆ ಇದ್ದಾವೆ. ಮಾಡ್ತೀರಾ? ಯಾವನೋ ಇನ್ಕಮ್ ಟ್ಯಾಕ್ಸು ಇಡಿ ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಸೀಜ್ ಮಾಡಿದ್ರೆ 10 ಕೋಟಿಯಲ್ಲಿ ತೋರಿಸ್ತೀರಾ. ನಾಳೆ ಅವನು ಹೋಗ್ತಾನೆ ಒಂದು ಬೇಲ್ ಮೇಲೆ ಬಂದು ಈಚೆ. ಇಲ್ಲಿ ವ್ಯವಸ್ಥೆ ಏನಿದೆ? ವ್ಯವಸ್ಥೆ ಏನಿದೆ? ಭಯ ಆಗಬೇಕು, ಹೋಗ್ಬೇಕು, 5 ವರ್ಷ ಇರಬೇಕು. ತಪ್ಪು ಮಾಡಿದವನಿಗೆ 5 ವರ್ಷ ಶಿಕ್ಷೆ ಆಗಿರ್ಬೇಕು, ಯಾರನ್ನ ಮಾಡಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.